ಬಿಜೆಪಿ ಸಂಘ ಪರಿವಾರದ ಹಿಂದೂಗಳಲ್ಲ. ಶಿವಾಜಿ ಮಹಾರಾಜರ ವಂಶಸ್ಥರಾದ ನಾವುಗಳು ನಿಜವಾದ ಭಾರತೀಯ ಹಿಂದೂಗಳಾಗಿದ್ದೇವೆ. ಮೋದಿ ಅವರು ಬರುವ ಮುಂಚೆಯೇ ದೇಶ ಕಟ್ಟಿದ್ದು ಕಾಂಗ್ರೆಸ್. ದೇಶವನ್ನ ಸುಭದ್ರಗೊಳಿಸಿದ್ದು ನಮ್ಮ ಪಕ್ಷ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಸಚಿವರಾದ ಸಂತೋಷ್ ಲಾಡ್ ಮನವಿ ಮಾಡಿದ್ರು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ ಪರ ಪ್ರಚಾರದ ಅಂಗವಾಗಿ ಜಮಖಂಡಿ ನಗರದ ಶಿವಾಜಿ ವೃತ್ತದಲ್ಲಿ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪಾಕಿಸ್ತಾನ ಮುಸ್ಲಿಂ ರಾಮ ಮಂದಿರದಂತಹ ವಿಚಾರಗಳೇ ಇವರ ಪ್ರಚಾರದ ವಿಷಯಗಳಾಗಿವೆ. ವಿವಾದಾತ್ಮಕ ವಿಷಯಗಳ ಹೊರತಾಗಿ ಅಭಿವೃದ್ಧಿ ಹಾಗೂ ರಚನಾತ್ಮಕ ವಿಷಯದ ಚರ್ಚೆಗೆ ಬಿಜೆಪಿ ನಾಯಕರು ಸಿದ್ಧರಿಲ್ಲ ಅಂತ ದೂರಿದ್ರು. ಕಳೆದ 10 ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಶೂನ್ಯ ವೆಚ್ಚವಾಗಿದೆ. ಬಿಜೆಪಿ ಸರ್ಕಾರದ ಸಾಧನೆ ಕೇವಲ 2. ಒಂದು, ದನದ ಮಾಂಸ ರಫ್ತಿನಲ್ಲಿ 2ನೇ ಸ್ಥಾನ ಪಡೆದಿರುವಂಥದ್ದು. 2ನೇದು, ಮೋದಿ ಸ್ವಜಾಹೀರಾತಿಗಾಗಿ ಸರ್ಕಾರದ 6,500 ಕೋಟಿ ರೂಪಾಯಿ ವೆಚ್ಚ ಮಾಡಿರುವುದು ಎಂದು ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ರು. ಪ್ರಧಾನಿ ಮೋದಿ ಅವರಿಗೆ ತಾಕತ್ತಿದ್ರೆ ರಾಹುಲ್ ಗಾಂಧಿ ಬಳಿ 10 ನಿಮಿಷವಾದ್ರೂ ನಿಂತು ಚರ್ಚೆ ಮಾಡಲಿ. ಆಗ ಅವರ ಮುಖವಾಡ ಗೊತ್ತಾಗುತ್ತೆ. ಅವರು ನಿಜವಾಗಿ ಕೆಲಸ ಮಾಡಿದ್ರೆ ಅಷ್ಟೊಂದು ಪ್ರಚಾರ ಯಾಕೆ ಬೇಕಿತ್ತು? ಮನಮೋಹನ್ ಸಿಂಗ್ 117 ಸುದ್ದಿಗೋಷ್ಠಿ ನಡೆಸಿದ್ರು. ಆದ್ರೆ ಮೋದಿ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡಿಲ್ಲ, ಯಾಕೆ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ರು. ಬಳಿಕ ಕೆಪಿಸಿಸಿ ಉಪಾಧ್ಯಕ್ಷ ಆನಂದ ನ್ಯಾಮಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 6 ತಿಂಗಳಲ್ಲಿ ಭರವಸೆ ನೀಡಿದ 5 ಗ್ಯಾರಂಟಿ ಯೋಜನೆಗಳನ್ನು ನಿಮ್ಮ ಮನೆಗೆ ತಲುಪಿಸುವ ಕೆಲಸ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ರೆ ಈಗ ಕೊಟ್ಟ ಎಲ್ಲಾ ಭರವಸೆಗಳನ್ನು ಈಡೇರಿಸುವ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ರು. ಇನ್ನು ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಉಪಯೋಗ ಪಡೆದುಕೊಂಡು ಮತ ಚಲಾಯಿಸುವ ಸಮಯದಲ್ಲಿ ಕೆಲಸ ಮಾಡಿದವರನ್ನ ಬಿಟ್ಟು ಬೇರೆಯವರಿಗೆ ಮತ ಚಲಾಯಿಸುವ ಕೆಲಸವನ್ನ ಮಾಡಬೇಡಿ. ಇದು ನನ್ನ ವಿಷಯದಲ್ಲಿ ಆಗಿದೆ. ನಾನು ಶಾಸಕನಾಗಿದ್ದ ಸಮಯದಲ್ಲಿ ಸಾಕಷ್ಟು ಕ್ಷೇತ್ರ ಅಭಿವೃದ್ಧಿ ಮಾಡಿದೆ ಅಂತ ತಮ್ಮ ಅಳಲು ತೋಡಿಕೊಂಡ್ರು. ವರದಿ ಸಾಜಿದ್ ಮುಲ್ಲಾ, ಎಬಿ ನ್ಯೂಸ್, ಬಾಗಲಕೋಟೆ. ಸತ್ಯಾಗ್ರಹದ ಚುನಾವಣೆ ಇದೆ. ಒಂದು ಕಡೆ ಸೌಕಾರ ಆಗಿದ್ರೆ ಇನ್ನೊಂದು ಕಡೆ ಬಡವರ ಚುನಾವಣೆ ಆಗಿದೆ. ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತೇನೆ, ಎಲ್ಲರಿಗಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಉಳಿವಾಗಿ ಚುನಾವಣೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಪಕ್ಷ ಒಂದ್ ಕಡೆ ಆದ್ರೆ ಸುಳ್ಳನ್ನವ್ರ ಮನೆ ದೇವರು ಮಾಡಿರ್ತಕ್ಕಂಥ ಅದಕ್ಕೆ ಅರ್ಜಿ ಹಾಕಿದ್ರು ನಮ್ಮ ಜಮಖಂಡಿ ಮತಕ್ಷೇತ್ರದಲ್ಲಿ. ಆ 1760 ಜನರಿಗೆ 3000 ಮತ್ತು 1500 ನೇರವಾಗಿ ಅವ್ರ ಖಾತೆಗೆ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಬಿಜೆಪಿ ಅವರು ಚುನಾವಣೆ ಕಾರ್ಯ ಏನಪ್ಪಾ ಅಂತಂದ್ರ, ನಾವೇನ್ ನಿಮ್ಮ ಮನೆಗೆ 2,000 ರೂಪಾಯಿ ಕೊಡತ್ತೀವಿ. ಆ 2,000 ರೂಪಾಯಿನ ನೀವು ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ದಿನ ಬಳಕೆ ವಸ್ತುಗಳನ್ನ ನೀವು ಖರೀದಿ ಮಾಡ್ತೀರಿ. ನೀವು ಆ ವಸ್ತುಗಳನ್ನ ಖರೀದಿ ಮಾಡಿದಾಗ GST ಟ್ಯಾಕ್ಸ್ ಅನ್ನು ಕಟ್ತೀರಿ. ಆ ಟ್ಯಾಕ್ಸ್ ಆದಾಯ ನಮ್ಮ ಸರ್ಕಾರಕ್ಕೆ 18% ಹೆಚ್ಚಾಗೈತಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಭಾರತೀಯ ಜನತಾ ಪಕ್ಷ ಬಿಜೆಪಿ ಅವ್ರು ಇಂಥ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ರೇನ್ರಿ? ಯಾವ್ದಾದ್ರು ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು 10 ವರ್ಷ ಆಯ್ತು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಈ ದೇಶದ ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶದ ಜನರಿಗೆ ಸತ್ಯವನ್ನು ಹೇಳೋದು ಬಿಟ್ಟು ಜನರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇಶದ ಜನರಿಗೆ ಹೇಳಿದ್ರು, ವಿದೇಶದಲ್ಲಿರುವಂತ ಕಪ್ಪು ಹಣವನ್ನು ತಂದು ಭಾರತೀಯಲ್ಲಿರುವಂತ ಎಲ್ಲರಿಗೂ 15 ಲಕ್ಷ ರೂಪಾಯಿನ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೆ 10 ವರ್ಷ ಆಯ್ತ್ರಿ. 15 ಲಕ್ಷ ಬಿಡ್ರಿ, ಒಂದು ನಯಾ ಪೈಸಾದ್ರೂ ನಿಮ್ಮ ಖಾತೆಗೆ ಜಮಾ ಮಾಡಿದ್ರೆ ಅನ್ನುವಂಥದ್ದನ್ನು ನಾವು ಕೇಳಬೇಕಾಗ್ತದೆ. ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು. ಈ ಗೃಹಲಕ್ಷ್ಮಿ ಯೋಜನೆ ಮನೆ ಮನೆಗೆ ತಲುಪ್ತಾ ಇದೆ. 7% ಉಳಿದವರು ಯಾರು ಉಳಿದವ್ರಪ್ಪ ಅಂತಂದ್ರ, ಯಾರ್ದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಕಾರ್ಡ್ ಲಿಂಕ್ ಆಗಿಲ್ಲ ಅವ್ರಿಗೆ ನಾವು ಯೋಜನೆಯನ್ನ ತಲುಪಿಸ್ಲಿಕ್ಕಾಗಿಲ್ಲ. ಆದ್ರೂ ಕೂಡ ನೀವು ಯಾರು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಚುನಾವಣೆ ಮುಗಿದ ಮೇಲೆ ಯಾರ ಮನೆಗೆ ತಲುಪ್ತಾ ಇಲ್ಲ ಅವ್ರಿಗೂ ಕೂಡ ತಲುಪಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತೈತಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಚುನಾವಣೆ ಶೋಷಿತ ವರ್ಗಗಳ ಅಳಿವಾಗಿ ಉಳಿವಿನ ಚುನಾವಣೆ ಇದೆ. ಸತ್ಯಾಗ್ರಹದ ಚುನಾವಣೆ ಇದೆ. ಒಂದು ಕಡೆ ಸೌಕಾರ ಆಗಿದ್ರೆ ಇನ್ನೊಂದು ಕಡೆ ಬಡವರ ಚುನಾವಣೆ ಆಗಿದೆ. ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತೇನೆ, ಎಲ್ಲರಿಗಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಉಳಿವಾಗಿ ಚುನಾವಣೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ
ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ